ರಾಜ್ಯಸಭೆಯಲ್ಲಿ ಇಂದಿನ ಕಲಾಪ ಆರಂಭವಾದಾಗ ಸಚಿವರಾದ ಡಾ ಎಲ್ ಮುರುಗನ್, ಶ್ರೀಪಾದ್ ಯೆಸ್ಸೋ ನಾಯಕ್ ಮತ್ತಿತರರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಮಂಡನೆ ಮಾಡಿದರು. ರೈಲ್ವೆ, ಹಣಕಾಸು ಇಲಾಖೆ, ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು. Signed against my name in today's list of business at serial number 1D. I rise to lay the papers on the table of the House as mentioned against my name at serial number 1E in the list of business for today. ಮಧ್ಯಪ್ರದೇಶದ ಸಂಸದ ತರುಣ್ ಚುಗ್ ದೇಶದಲ್ಲಿ ಮಾದಕ ವಸ್ತು ಕಳ್ಳ ಸಾಗಣೆಯ ಕುರಿತು ಆತಂಕ ವ್ಯಕ್ತಪಡಿಸಿದರು. ಪಂಜಾಬಿನಲ್ಲಿ ಮಾದಕ ವಸ್ತುಗಳು ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ಜಾಲ ಹೆಚ್ಚುತ್ತಿರುವ ಕುರಿತು ಗಮನ ಸೆಳೆದರು. दंड बना रहा है। मैं आपके माध्यम से सदन के ध्यान में ला रहा हूं कि आज पंजाब के अंदर जो जेलें हैं वो स्टूडियो बन चुकी। आज जो जेलें हैं ಈ ನಡುವೆ ಸದನದಲ್ಲಿ ಗದ್ದಲ ಹೆಚ್ಚಾದ ಕಾರಣ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಕಲಾಪವನ್ನು 12 ಗಂಟೆಗೆ ಮುಂದೂಡಿದರು. ಬಳಿಕ ಸದನ ಸಮಾವೇಶಗೊಂಡ ನಂತರ ಪ್ರಶ್ನೋತ್ತರ ಕಲಾಪದಲ್ಲಿ ವಿದ್ಯುತ್ ಸಚಿವ ಮನೋಹರ್ ಲಾಲ್ 2026ರ ವಿದ್ಯುತ್ ನಿಯಮಗಳ ತಿದ್ದುಪಡಿ ಮಸೂದೆಯ ಅಡಿಯಲ್ಲಿ ಪ್ರಸ್ತಾಪಿಸಿರುವ ಸುಧಾರಣಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಸುಸ್ಥಿರ ಇಂಧನಗಳ ವಿತರಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಮರುಬಳಕೆ ಇಂಧನ ಉತ್ಪಾದಿಸುವ ಘಟಕಗಳಿಗೆ ಸಾಧನೆಯನ್ನು ಆಧರಿಸಿ ಸಹಾಯಧನ ನೀಡುವುದು, ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ನೆರವು ನೀಡುವ ಉಪಕ್ರಮಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು. ರಾಷ್ಟ್ರೀಯ ವಿದ್ಯುತ್ ನೀತಿ 2026ರ ಕರಡು ನಿಯಮಾವಳಿ ಅಂತಿಮಗೊಳ್ಳುವ ಹಂತದಲ್ಲಿದ್ದು ಸಂಬಂಧಪಟ್ಟ ಪಾಲುದಾರರೊಂದಿಗೆ ವಿಸ್ತೃತ ಸಮಾಲೋಚನೆ ನಡೆಸಲಾಗಿದೆ. ದೇಶದಲ್ಲಿ ವಿದ್ಯುತ್ ವಿತರಣಾ ಜಾಲವನ್ನು ಸುವ್ಯವಸ್ಥಿತಗೊಳಿಸುವುದು ನೀತಿಯ ಉದ್ದೇಶವಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ವಿದ್ಯುತ್ತಿನ ನಿಯಮಿತ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಗೆ ಸಂಬಂಧಿಸಿದ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. 84 मेगावाट अभी उन्होंने कंपोनेंट ए में उपयोग किया है। तो ये तेलंगाना के नाते से इस प्रश्न का जैसे मैंने उत्तर दिया, इसको स्टेक होल्डर इनपुट पर ध्यान करके ड्यू कंसिडरेशन के बाद फाइनल पॉलिसी नोटिफाई की जाएगी. ವಿಪಕ್ಷಗಳ ಸದಸ್ಯರ ಗದ್ದಲ ಮುಂದುವರಿದ ಹಿನ್ನೆಲೆಯಲ್ಲಿ ಕಲಾಪವನ್ನು 2 ಗಂಟೆಗೆ ಮುಂದೂಡಲಾಯಿತು. ಪುನಃ ಸದನ ಸಮಾವೇಶಗೊಂಡಾಗ ಬ್ಯಾಂಕರ್ಗಳ ದಾಖಲೆಗಳ ಸಾಕ್ಷ್ಯ ಮಸೂದೆ 2026ಕ್ಕೆ ಅನುಮೋದನೆ ನೀಡಲಾಯಿತು. The ayes have it. The bill is passed. ಬಳಿಕ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆ ಮತ್ತು ಇತರ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು 2007ರ ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ, 2025ರ ಆದಾಯ ತೆರಿಗೆ ಕಾಯ್ದೆ ಹಾಗೂ 2026ರ ಹಣಕಾಸು ಕಾಯ್ದೆಗೆ ತಿದ್ದುಪಡಿ ತರಲಾಗುತ್ತಿದೆ. ಕಳೆದ ಜೂನ್ನಲ್ಲಿ ಹೊರಡಿಸಲಾಗಿದ್ದ ಸುಗ್ರೀವಾಜ್ಞೆಯ ಬದಲಿಗೆ ನೂತನ ಕಾಯ್ದೆ ಅಸ್ತಿತ್ವಕ್ಕೆ ಬರಲಿದೆ ಎಂದು ತಿಳಿಸಿದರು. ಬಾಹ್ಯ ಆರ್ಥಿಕ ಆಘಾತಗಳ ಪರಿಣಾಮಗಳನ್ನು ಕಡಿಮೆ ಮಾಡುವುದು, ದೇಶೀಯ ಆರ್ಥಿಕತೆಯಲ್ಲಿ ಸ್ಥಿರತೆ ತರುವುದು ಮತ್ತು ಜಾಗತಿಕ ಪರಿಸ್ಥಿತಿಗಳಿಂದ ಪ್ರಭಾವಕ್ಕೊಳಗಾಗುವ ಪ್ರಮುಖ ವಲಯಗಳನ್ನು ಬೆಂಬಲಿಸುವುದು ನೂತನ ಕಾಯ್ದೆಯ ಉದ್ದೇಶವಾಗಿದೆ. ದೇಶದ ಉತ್ಪಾದನಾ ವಲಯದ ಬಲವರ್ಧನೆ, ಹೂಡಿಕೆಯನ್ನು ಆಕರ್ಷಿಸುವುದು, ಉದ್ಯೋಗಾವಕಾಶ ನಿರ್ಮಿಸುವ ಗುರಿ ಹೊಂದಲಾಗಿದೆ. ಪ್ರಸ್ತುತ ಮಸೂದೆಯ ಅಡಿಯಲ್ಲಿ ಯುಪಿಐ ಬಳಕೆದಾರರಿಗೆ ಯಾವುದೇ ತೆರಿಗೆ ಅಥವಾ ವಹಿವಾಟು ಶುಲ್ಕವನ್ನು ವಿಧಿಸುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಎಲೆಕ್ಟ್ರಾನಿಕ್ ಪಾವತಿ ವ್ಯವಸ್ಥೆಯು ಶುಲ್ಕಗಳ ವಿರುದ್ಧ ಶಾಸನಬದ್ಧ ರಕ್ಷಣೆ ಪಡೆಯುವುದನ್ನು ಮುಂದುವರಿಸಲಿದೆ. ವ್ಯಾಪಾರಿ ವಿನಾಯಿತಿ ದರ ಎಂಡಿಆರ್ ಚೌಕಟ್ಟನ್ನು ಅಂತಿಮಗೊಳಿಸಲಾಗಿಲ್ಲ. ಯುಪಿಐ ಮೇಲೆ ಎಂಡಿಆರ್ ಪಾವತಿಸಬೇಕಾಗಿಲ್ಲ ಎಂದು ಸಣ್ಣ ವ್ಯಾಪಾರಿಗಳು ಮತ್ತು ಗ್ರಾಹಕರಿಗೆ ಭರವಸೆ ನೀಡಿದರು. So what would this do? For instance, some of the items are laptops, all-in-one personal computers and tablets, servers, ultra small form factor USFF as they say, sub-assemblies to the finished goods and so on, sir. So this is aimed at
I shall now put the statutory. ಚರ್ಚೆಯ ಬಳಿಕ ಮಸೂದೆಯನ್ನು ಲೋಕಸಭೆಗೆ ಮರಳಿ ಕಳುಹಿಸಲಾಯಿತು. ಪ್ರಸ್ತುತ ಮಸೂದೆ ಲೋಕಸಭೆಯಲ್ಲಿ ಈಗಾಗಲೇ ಅನುಮೋದನೆ ಪಡೆದಿದೆ. 2026 number 2 of the 2026 promulgated by the President on 5/6/2026. Those in favor will please say aye. Those against will please say no. I think the noes have it, the noes have it, the noes have it. The statutory resolution is negative. ಬಳಿಕ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. To meet at 11 a.m. on Tuesday, the 11th August 2026.